ಬ್ಯಾನ್ ಮಾಡಬೇಕು ಅನ್ನೋ ವಿಷಯ ಬರ್ತಿತ್ತಲ್ಲ ಸರ್ ನಟನನ್ನ, ಅದಕ್ಕೂ ಸಾಕಷ್ಟು ಚರ್ಚೆಗಳಾಗ್ತಿತ್ತು ಸರ್. ಇಸ್ ಇಟ್ ಪಾಸಿಬಲ್ ಸರ್? ಅದು ಫಿಲ್ಮ್ ಚೇಂಬರು ಯಾವ ರೀತಿ ಡಿಸಿಷನ್ ತೊಗೊಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಒಂದು. ಎರಡನೇದು ನಾನು ಹೇಳಿದ್ನಲ್ಲ, ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬರಿಗೂ ಇರಬೇಕಾಗುತ್ತೆ ಸರ್. ಆತ್ಮಸಾಕ್ಷಿ ಅನ್ನೋದು ಇರುತ್ತೆ ಸರ್. ನಾವು ಏನೋ ಒಬ್ಬರಿಗೆ ಬೈಯೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗುತ್ತೆ. ನಾನು ಒಂದೇ ಒಂದು ಪದವನ್ನು ಒಬ್ಬರಿಗೆ ಯಾರಿಗಾನ ಅಂದ್ಬಿಟ್ರೆ ಆ ಮನುಷ್ಯ 10 ವರ್ಷ ಅಲ್ಲ, ಅವ್ನು ಸಾಯೋ ತನಕ ಅವನಿಗೆ ನೋವಾಗ್ತಾ ಇರ್ತದೆ ಅನ್ನೋದು ಒಂದು ನಿಮಿಷ ಸರ್. ಸೊ ಆ ರೀತಿ ಇದೂ ಅಷ್ಟೇ. ಯಾವುದು ಜವಾಬ್ದಾರಿಗಳಿದೆಯಲ್ಲ, ಒಂದು ಚೇಂಬರ್ ಇರ್ಬೋದು, ಮತ್ತು ಸಿನಿಮಾದಲ್ಲಿ ನಾವು ಹೆಸರೇ ಮಾಡಿರ್ಬೋದು, ಇಲ್ಲ ನಮ್ಮ ಸಮಾಜದಲ್ಲಿ ಹೆಸರು ಮಾಡಿರ್ಬೋದು, ನಾವು ನಡ್ಕೊಳ್ಳೋದ್ರ ಮೇಲೆಲ್ಲ ಇದೆ ಸರ್. ಜೀವನ ಕಟ್ಕೋಬೇಕು ಸರ್, ಬದುಕನ್ನು ಕಟ್ಕೋಬೇಕು, ಮನೆಯನ್ನು ಕಟ್ಟಬೇಕು ಹೊರತು ಮನೆಯನ್ನು ಹೊಡಿಬಾರ್ದು ಸರ್. ಸರ್, ಈಗ ಅಭಿಮಾನದ ಬಗ್ಗೆ ಮಾತಾಡ್ತಿದ್ದೆ ಸರ್. ಒಂದಷ್ಟು ದರ್ಶನ್ ಅವ್ರ ಫ್ಯಾನ್ಸು ಜಾಲತಾಣ ಆಗ್ಬೋದು ಅಥವಾ ಹೊರಗಡೆ ಆಗ್ಬೋದು, ಒಂದಷ್ಟು ಕಾಮೆಂಟ್ ಮಾಡಬೇಕಾದ್ರೆ ಸಭ್ಯತೆಯನ್ನು ಮೀರಿ ಮಾಡ್ತಾರೆ ಅಂತ ಹೇಳಿ ಒಂದಷ್ಟು ಮಾತುಗಳು ಸರ್. ಅಂಥ ಫ್ಯಾನ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟ? ಎಲ್ಲ ಯುವಕರಿಗೂ ಒಂದೇ ಮನವಿ ಮಾಡ್ತೀನಿ ನಾನು, ನೀವು ಫ್ಯಾನ್ಸ್ ಆಗಿ ನಾನು ಬೇಡ ಅಂತ ಹೇಳೋದಿಲ್ಲ. ಪ್ರೀತಿ ಇರಲಿ ನಿಮ್ಮ ಸ್ಟಾರ್ಗಳ ಮೇಲೆ. ನಿಮ್ಮ ಮೊದಲು ಸ್ಟಾರ್ ಯಾರಂದರೆ ನಿಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಇಲ್ಲ ಮದುವೆ ಆಗಿದ್ರೆ ಹೆಂಡತಿ ಮಕ್ಕಳು, ಅವರು ಸ್ಟಾರ್ಗಳು. ಮನೆಯಲ್ಲಿ ನಿಮ್ಗೆ ಊಟ ಹಾಕಿರ್ತಾರೆ, ಬೆಳೆಸಿರ್ತಾರೆ, ಸ್ಕೂಲಿಗೆ ಕಳಿಸಿರ್ತಾರೆ, ತಲೆ ಬಾಚಿರ್ತಾರೆ. ದುಡ್ಡಿಲ್ಲ ಅಂದರೆ ಸಾಲ ತೊಗೊಂಬಂದ್ಬಿಟ್ಟು ನಿಮಗೆ ಫೀಸ್ ಕಟ್ಟಿರ್ತಾರೆ. ಅವರು ಫಸ್ಟ್ ಸ್ಟಾರ್ಗಳು, ಅವರು ಪರ್ಮನೆಂಟ್ ಸ್ಟಾರ್ಗಳು. ನಿಮಗೆ ಬೇರೆಯವ್ರ ಬಗ್ಗೆನೂ ನೀವು ಅಭಿಮಾನ ಇಟ್ಕೊಳ್ಳಿ, ಬೇಡ ಅಂತ ಹೇಳ್ತಾಯಿಲ್ಲ. ಒಬ್ಬರು ಕ್ರಿಕೆಟಿಗರು ಇರ್ಬೋದು, ಸಿನಿಮಾದವ್ರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಬಟ್ ನಿಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದು ಸಂಸ್ಕಾರ ಸಂಸ್ಕೃತಿಯನ್ನು ಇಲ್ಲಿ ಇಟ್ಕೊಳ್ಳಿ. ಬೇರೆ ಯಾರು ಕೊಡೋಕ್ಕಾಗಲ್ಲ, ಅದೇ ಆಸ್ತಿ ನಿಮಗೆ. ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಕನ್ನಡಿಗರು ಭಾಳ ಅದ್ಭುತವಾಗಿರೋಂಥ ಏನಂತೀರಿ ಪ್ರೀತಿ ಇಟ್ಕೊಂಡಂಥ ಜನ, 6.5 ಕೋಟಿ ಜನ. ನೀವು ಯಾರೋ ಏನೋ ಕಮೆಂಟ್ ಮಾಡಿಬಿಟ್ಟು ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ಈ ಪದಗಳೆಲ್ಲ ಬಳಸ್ಬಿಡಿ. ಯಾಕಂದರೆ ನಾವೆಲ್ಲ ಈ ಪದಗಳು ಕೇಳಿಲ್ಲ, ಪದಗಳು ಓದೂ ಇಲ್ಲ. ನಾವೆಲ್ಲ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸಾಹೇಬರು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಹೇಬರು ಹಾಡುಗಳು, GS ಶಿವರುದ್ರಪ್ಪನವ್ರದ್ದು, ನಿಸಾರ್ ಅಹಮದ್ ಅವ್ರದ್ದು, ಈ ಥರ ಕೇಳ್ಕೊಂಬಂದವರು ಕನ್ನಡ ಮೀಡಿಯಮ್ಲಿ ಓದ್ಬಿಟ್ಟು ನಾವು. ನಮಗೆ ಈ ಕೆಟ್ಟ ಪದ ಇವತ್ತಿಗೂ ಕೇಳಲ್ಲ ಸರ್. ನನ್ನ ಕಿವಿಗೆ ಬೀಳಲ್ಲ ಫಸ್ಟ್ ಆಫ್ ಆಲ್, ಮಾತಾಡೋದು ಬಿಟ್ಬಿಡಿ. ಸೊ ಹಿಂಗೆ ಬೆಳೆದವ್ರು ನಾವು. ಇಂಥ ಸಂಸ್ಕೃತಿ ಇರೋವಂಥ ಕರುನಾಡಿದು, ಶ್ರೀಗಂಧದ ನಾಡು ಅಂತಾರೆ. 6-7 ಜ್ಞಾನಪೀಠ ಬಂದಿದೆ ಇಲ್ಲಿ ಅಲ್ವಾ ಸರ್? ಈ ಜ್ಞಾನಪೀಠ 7 ಬಂದಿರೋಂಥ ಕನ್ನಡ, 8 ಕನ್ನಡ ಜ್ಞಾನಪೀಠ ಬಂದಿರೋ ನಾಡಲ್ಲಿ ನಾವು ಕೆಟ್ಟ ಪದ ನಾವು ಬಳಸಲೇಬಾರ್ದು ಸರ್. ಅದು ಸಾಮಾಜಿಕ ತಾಣ ಇರ್ಬೋದು, ಸಮಾಜದಲ್ಲಿರ್ಬೋದು, ಮಾತಾಡೋರು ಇರ್ಬೋದು. ನಮ್ಮ ಸಂಸ್ಕೃತಿ ಅಲ್ಲ ಅದು, ಕನ್ನಡಿಗರ ಸಂಸ್ಕೃತಿ ಅಲ್ಲ. ದಯಮಾಡಿ ಹೇಳ್ತೀನಿ, ಅದಕ್ಕೆ ನೀವ್ಯಾರೂ ಕೂಡ ಒಲವು ಕೊಡಬೇಡಿ, ಅಲ್ಲಿಗೆ ಬಿಟ್ಬಿಡಿ. ಅದು ಈ ಟೈಪ್ ಮಾಡೋದು, ಇನ್ನೊಬ್ಬರು ಹರ್ಟ್ ಮಾಡೋದು ಬೇಕಾಗಿಲ್ಲ ನಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.